ಕರ್ನಾಟಕ ರಾಜ್ಯ ಬಂಜಾರ ಮಹಾಸಭಾ ವಿಜಯಪುರ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿ ಹಾಗೂ ಎಪಿಎಂಸಿ ರಾಜ್ಯಾಧ್ಯಕ್ಷರಾದ ಅರ್ಜುನ ಎಚ್ ರಾಥೋಡ್ ರವರು ಇಂದು ರುದ್ರಪ್ಪ ಲಮಾಣಿ ರವರಿಗೆ ಸಚಿವ ಸಂಪುಟ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ನೀಡಬೇಕು ಮತ್ತು ಸಚಿವ ಎಂಬಿ ಪಾಟೀಲ್ ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಇಂದು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ಎರಡು ವಿಷಯಗಳ ಮೇಲೆ. ಮೊದಲನೇದಾಗಿ ನಾನು ಅರ್ಜುನ್ ರಾಠೋಡ್ ಅಂಥೇಳಿ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷನಾಗಿ, ಎಪಿಎಂಸಿ ಅಧ್ಯಕ್ಷನಾಗಿ ಮತ್ತು ಕರ್ನಾಟಕ ರಾಜ್ಯದ ಬಂಜಾರ ಮಹಾಸಭಾದ ಅಧ್ಯಕ್ಷನಾಗಿ ಈಗಾಗಲೇ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ಇವತ್ತು ರಾಜ್ಯದಲ್ಲಿ ನೂತನವಾಗಿ ಮುಖ್ಯಮಂತ್ರಿಗಳಾಗಿ ನಾಳೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಹಾಗಾಗಿ ಅವರಿಗೆ ಈ ರಾಜ್ಯದ ಎಲ್ಲ ವರ್ಗದ ಜನಾಂಗದ ಪರವಾಗಿ, ಇಡೀ ರಾಜ್ಯದ ಬಂಜಾರ ಸಮಾಜದ ಪರವಾಗಿ ಮತ್ತು ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಿರ್ಗಮಿಸಿದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರಿಗೂ ಕೂಡ ಈ ರಾಜ್ಯದ ಸಮಸ್ತ ಬಂಜಾರ ಸಮಾಜದ ಪರವಾಗಿ ಕೃತಜ್ಞತೆಗಳನ್ನು ಸಹ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನೂತನವಾಗಿ ಆಯ್ಕೆ ಆಗ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರವರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಮಾಜಿ ಹಂಗಾಮಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರವರಲ್ಲಿ, ಎಐಸಿಸಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರವರಲ್ಲಿ, ಕೇಂದ್ರದ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರಲ್ಲಿ ಮತ್ತು ಸೋನಿಯಾ ಗಾಂಧಿಯವರಲ್ಲಿ, ಪ್ರಿಯಾಂಕಾ ಗಾಂಧಿಯವರಲ್ಲಿ, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರಲ್ಲಿ ಮತ್ತು ರಾಜ್ಯದ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಲ್ಲಿ ಮತ್ತು ರಾಜ್ಯದ ಕಾಂಗ್ರೆಸ್ ಮುಖಂಡರುಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇಷ್ಟೇ ಇದೆ. ಇವತ್ತು ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸನ್ಮಾನ್ಯ ಎಂಬಿ ಪಾಟೀಲ್ ಅವರು ನೀರಾವರಿ ಸಚಿವರಾಗಿ ಈ ರಾಜ್ಯದಲ್ಲಿ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುವ ಮುಖಾಂತರ, ಅದರ ಜೊತೆಗೆ ಗೃಹ ಇಲಾಖೆಯಲ್ಲಿ ಹೊಸ ನಾಂದಿಯನ್ನು ಅವರು ಕೆಲಸವನ್ನು ಮಾಡುವ ಮುಖಾಂತರ, ಜೊತೆಗೆ ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯ ಇಲಾಖೆಗಳನ್ನು ಕೆಲಸ ಮಾಡಿ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಬಂಡವಾಳವನ್ನು ಈ ದೇಶದಲ್ಲಿ ತಂದಿರತಕ್ಕಂಥ ಸಚಿವರು ಯಾರಾದರೂ ಇದ್ದರೆ ಅವರು ಎಂ.ಬಿ. ಪಾಟೀಲರು. ಹಾಗಾಗಿ ಅವರ ನಾಯಕತ್ವ, ಅವರ ಪಕ್ಷ ನಿಷ್ಠೆ ಮತ್ತು ಅವರ ಮಾಡುವ ಕಾರ್ಯಗಳಿಗೆ ಇವತ್ತು ಎಐಸಿಸಿ ಮತ್ತು ರಾಜ್ಯದ ನಾಯಕರುಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಅವರು ಬೇಡತಕ್ಕಂಥ ಒಳ್ಳೆಯ ಖಾತೆಗಳನ್ನು ನೀಡಬೇಕಂತ ಹೇಳಿ ನಾನು
ಈ ರಾಜ್ಯದ ಬಂಜಾರ ಸಮಾಜದ ಪರವಾಗಿ ಮತ್ತು ಈ ಬಿಜಾಪುರ ಜಿಲ್ಲೆಯ ಜನತೆಯ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ಳಕ್ಕೆ ಬಯಸ್ತೇವೆ. ಅದರ ಜೊತೆಗೆ ನಮ್ಮವರೇ ಆಗಿರ್ತಕ್ಕಂಥ ಬಂಜಾರ ಸಮಾಜದ 3 ಸಲ ಶಾಸಕರಾಗಿ 1 ಸಲ ಸಚಿವರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ಉಪಸಭಾಪತಿಗಳಾಗಿ ಸೇವೆ ಸಲ್ಲಿಸ್ತಕ್ಕಂಥ ಸನ್ಮಾನ್ಯ ರುದ್ರಪ್ಪ ಲಮಾಣಿಯವರಿಗೂ ಕೂಡ ಕಳೆದ ಬಾರಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ನೀಡಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ತಪ್ಪಿರುವುದರಿಂದ ಈ ಸಲ ಇವತ್ತು ರಾಜ್ಯದಲ್ಲಿ ತಮ್ಮ ಗೊತ್ತಿದೆ, ಇವತ್ತು ಒಳ ಮೀಸಲಾತಿ ಜಾರಿ ಆದ ನಂತರ ಏನು ಯಾವ್ಯಾವ ವರ್ಗಗಳಿಗೆ ಎಷ್ಟೆಷ್ಟು ಪ್ರತಿಶತ ಕೊಟ್ಟಿದ್ದಾರೆಯೋ ಆ ಥರನೇ ಇವತ್ತು ಸ್ಪಷ್ಟವಾಗಿ ಏಕೈಕ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರುದ್ರಪ್ಪ ಲಮಾಣಿಯವರಿಗೆ ಒಳ್ಳೆಯ ಸಚಿವ ಸ್ಥಾನವನ್ನು ಕೊಡುವುದರ ಮುಖಾಂತರ ಜೊತೆಗೆ ಒಳ್ಳೆಯ ಖಾತೆಯೂ ಸಹ ಸಮಾಜ ಕಲ್ಯಾಣದಂಥ ಖಾತೆಯೂ ಸಹ ಕೊಡಬೇಕಂತೇಳಿ ಈ ರಾಜ್ಯದ ಬಂಜಾರ ಸಮಾಜದ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಅದರ ಜೊತೆಗೆ ಇವತ್ತು ಬಂಜಾರ ಸಮಾಜ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರತಿಶತ 80ರಷ್ಟು ಮತಗಳನ್ನು ಹಾಕುವ ಮುಖಾಂತರ ಈ ರಾಜ್ಯದಲ್ಲಿ ಸರ್ಕಾರ ಬರಲಿಕ್ಕೆ ಮುಖ್ಯ ಕಾರಣೀಭೂತರು ಬಂಜಾರ ಸಮಾಜ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತು ಬಂಜಾರ ಸಮಾಜಕ್ಕೆ ಇವತ್ತು ಸಾಕಷ್ಟು ಕೆಲಸಗಳು ಮಾಡುವ ಮುಖಾಂತರ ಎಲ್ಲ ವರ್ಗದ ಮೆಚ್ಚುಗೆಯನ್ನು ಗಳಿಸಿರ್ತಕ್ಕಂಥ ರುದ್ರಪ್ಪ ಲಮಾಣಿಯವರಿಗೆ ಇವತ್ತು ಸಚಿವ ಸ್ಥಾನ ಜೊತೆಗೆ ಒಳ್ಳೆಯ ಖಾತೆಯನ್ನು ಕೊಡಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಈ ರಾಜ್ಯದ ಬಂಜಾರ ಸಮಾಜದ ಎಲ್ಲ ವರ್ಗದ ಮುಖಂಡಗಳ ಪರವಾಗಿ ಬಂಜಾರ ಸಮಾಜದ ಪರವಾಗಿ ನಾನು ಕಳಕಳಿಯ ವಿನಂತಿಯನ್ನು ಸನ್ಮಾನ್ಯ DK ಶಿವಕುಮಾರ್ ಅವರಲ್ಲಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರಲ್ಲಿ, ಖರ್ಗೆ ಸಾಹೇಬರವರಲ್ಲಿ, ರಾಹುಲ್ ಗಾಂಧಿ ಅವರಲ್ಲಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಜ್ಯದ ಮುಖಂಡರುಗಳಲ್ಲಿ ಇವತ್ತು ವಿನಂತಿಯನ್ನು ಮಾಡಿಕೊಂಡು ಅವರಿಗೆ ಯಾವ ಕಾರಣಕ್ಕೂ ಸಹ ಸಚಿವ ಸ್ಥಾನ ಕೈ ತಪ್ಪಬಾರದು ಅನ್ನುವಂಥ ವಿನಂತಿಯನ್ನು ರಾಜ್ಯದ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಿಗೆ ಅತ್ಯಂತ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ಳಿ ಬಯಸ್ತೇನೆ. ಮಾಧ್ಯಮ ಮಿತ್ರರೇ, ನಾನು ಡಾಕ್ಟರ್ ಮೋತಿಲಾಲ್ ಚವ್ಹಾಣ್, ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂಥವರು. ಈಗಾಗಲೇ ನಮ್ಮ ಬಿಜಾಪುರ ಜಿಲ್ಲೆ ಇಡೀ ಸಮಾಜನ ಒಗ್ಗೂಡಿಸುವಂಥ ವ್ಯಕ್ತಿಯಾದಂಥ ಅರ್ಜುನ್ ರಾಠೋಡ್ ಅವರು ಬಹಳ ತಮ್ಮನಿಗೆ ಮನವರಿಕೆ ಮಾಡುವಂಥ ರೀತಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ನಾನು ಕೂಡ ಈ ಒಂದು ಅಕಾಡೆಮಿಯ ಅಧ್ಯಕ್ಷನಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಬಂಜಾರ ಸಮಾಜದ ಈಗ ಪ್ರಚಲಿತಿರುವಂತಹ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಏಕೈಕ ಜನಪ್ರಿಯ ಶಾಸಕರಾಗಿರುವಂಥವರು ಸನ್ಮಾನ್ಯ ರುದ್ರಪ್ಪ ಮಾನಪ್ಪ ಲಮಾಣಿಯವರು. ಸನ್ಮಾನ್ಯರು ನಮ್ಮ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರುವಂಥವರು. ಈ ಹಿಂದೆ ಅನೇಕ ಸರ್ಕಾರದಲ್ಲಿ ಅಂದರೆ ಸುಮಾರು 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿ 2013-18ನೇ ಅವಧಿಯಲ್ಲಿ ಸನ್ಮಾನ್ಯರು ಅಂದರೆ ರುದ್ರಪ್ಪ ಮಾನಪ್ಪ ಲಮಾಣಿಯವರು ಮುಜರಾಯಿ ಮತ್ತು ಜವಳಿ ಸಚಿವರಾಗಿ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿರುವಂತಹ ಮಹನೀಯರಾಗಿದ್ದಾರೆ. ಹಾಗಾಗಿ ಇವತ್ತಿನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿ ಆಗಿರುವಂತಹ DK ಸಾಹೇಬರಲ್ಲಿ, ತದನಂತರ
ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ, ತದನಂತರ ಕೇಂದ್ರದ ಹೈಕಮಾಂಡ್ನಲ್ಲಿ ಒಂದು ಮನವಿ ಏನಂದರೆ, ಸನ್ಮಾನ್ಯರು ಬಂಜಾರ ಸಮಾಜಕ್ಕೆ ಅನೇಕ ಸಮಸ್ಯೆ ಬಂದಾಗ ಅಂಕು ಡೊಂಕನ್ನು ತಿದ್ದುವಂಥ ಮಹತ್ವವನ್ನು ಪಾತ್ರವನ್ನು ವಹಿಸಿರುವಂಥ ಮಾನ್ಯರಾಗಿದ್ದಾರೆ. ಹಾಗೆ ಇವರ ಅವಧಿಯಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯವನ್ನು ಮಾಡುವುದರ ಮೂಲಕವಾಗಿ, ತದನಂತರ ಇವತ್ತು ಸಾಮಾನ್ಯವಾಗಿ ತಾವೆಲ್ಲ ತಿಳಿದ ಹಾಗೆ ಇವತ್ತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನಲ್ಲಿ ಇವತ್ತು ಸೂರ್ಯಮಂಟಪ ಮಹಾಮಠ ಅದಕ್ಕೆ ಅಭಿವೃದ್ಧಿಯನ್ನು ಪಡೆಯುವುದರ ಮೂಲಕವಾಗಿ ಇಂದಿನ 13 ಮತ್ತು 18ನೇ ಅವಧಿಯಲ್ಲಿ ಸರ್ಕಾರದಿಂದ ಸಾವಿರಾರು ಕೋಟಿ ಅನುದಾನ ಪಡೆಯುವುದರ ಮೂಲಕವಾಗಿ ಇವತ್ತು ಹೇಗೆ ನಾವು ಇವತ್ತು ಅಯೋಧ್ಯ ಕಾಶಿ ಹೇಗೆ ನಾವು ಕರೀತಾ ಇದ್ದೀವಿ, ಅದೇ ರೀತಿಯಾಗಿ ನಮ್ಮ ಸಮಾಜ, ನಮ್ಮ ಬಂಜಾರ ಸಮುದಾಯಕ್ಕೆ ಆ ಮಹಾಮಠ ಸೂರ್ಯಮಂಟಪನ ಮಹಾಮಠ ಒಂದು ಕಾಶಿ ಅನ್ನುವಂಥ ಹೆಸರನ್ನು ಪಡೆಯುವಂಥದ್ದಕ್ಕೆ ಇವತ್ತು ಕಾರಣಭೂತರಾಗಿರುವವರು ಯಾರಂದ್ರೆ ಇವತ್ತು ರುದ್ರಪ್ಪ ಮಾನಪ್ಪ ಲಮಾಣಿ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವುದರ ಮೂಲಕವಾಗಿ, ಹಾಗಾಗಿ ಮೊದಲಿನ ಈ ಹಿಂದೆ ಸಚಿವ ಸಂಪುಟದಲ್ಲಿ ಕೊನೆ ಕ್ಷಣದಲ್ಲಿ ಅವರಿಗೆ ಸಚಿವ ಸಂಪುಟ ಸೇರಲಿಕ್ಕೆ ಕೈತಪ್ಪಿರುವಂಥದ್ದನ್ನು ಈ ಒಂದು ನೂತನ ಸಚಿವ ಸಂಪುಟ ರಚನೆ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಹೈಕಮಾಂಡ್ ಎಲ್ಲರೂ ಕೂಡ ಈ ನಮ್ಮ ಜನಪ್ರಿಯ ಶಾಸಕರಾದಂಥ ರುದ್ರಪ್ಪ ಮಾನಪ್ಪ ಲಮಾಣಿ ಅವರಿಗೆ ಒಂದು ನಮ್ಮ ಬಂಜಾರ ಸಮಾಜಕ್ಕೆ ಒಂದು ಪ್ರಾಧಾನ್ಯತೆ ಕೊಟ್ಟು ಅವರಿಗೆ ಸಚಿವರನ್ನಾಗಿ ಮಾಡಬೇಕಾಗಿ ನಾನು ನಮ್ಮ ಎಲ್ಲ ಇಡೀ ಕರ್ನಾಟಕ ಬಂಜಾರ ಸಮುದಾಯದ ಮೂಲಕವಾಗಿ ಅವರನ್ನ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಗಣೇಶ್ ನಾಯ್ಕ ಅಂತ, ಕರ್ನಾಟಕ ಬಂಜಾರ ಬ್ರಿಗೇಡ್ ಸಂಘಟನೆಯ ರಾಜ್ಯಾಧ್ಯಕ್ಷರು. ಇವತ್ತು ಕರ್ನಾಟಕದಲ್ಲಿ ಸುಮಾರು 3,395 ಕಾಂಡಗಳಿವೆ. ಆಡಳಿತ ಪಕ್ಷದ ಏಕೈಕ ನಾಯಕರು ನಮ್ಮ ರುದ್ರಪ್ಪ ಲಮಾಣಿಯವರು. ಒಟ್ಟು ನೀವು ಕೇಳಿದ್ರಿ ಸರ್, ಕರ್ನಾಟಕ ಎಷ್ಟಿದೆ MLA ಸೀಟ್ ಅಂತ, ಒಟ್ಟು 7 ಜನ ಇದ್ದಾರೆ MLA. ಬಂಜಾರ ಸಂಬಂಧ 7 ಜನ MLA ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಾರ್ಟಿಯವರು ಏಕೈಕ MLA ಒಬ್ಬರೇ, ರುದ್ರಪ್ಪ ಲಮಾಣಿಯವರು ಒಬ್ಬರೇ. ಆಡಳಿತ ಪಕ್ಷದಲ್ಲಿ ಏಕೈಕ ಒಬ್ಬರು MLA ಅವರೇ. ಇಡೀ ಬಂಜಾರ ಸಮುದಾಯದಲ್ಲಿ ಸಮಗ್ರ ಬಂಜಾರ ಸಮುದಾಯದ ಮೊತ್ತ ಏನಂದ್ರೆ, ಈ ಸಲ ಕ್ಯಾಬಿನೆಟ್ ಸಚಿವ ಸ್ಥಾನ ಕೊಡಲೇಬೇಕು. ಕಾರಣ ಏನಂದ್ರೆ, ಹಿಂದೆ ಪ್ರತಿಯೊಂದು ಸರ್ಕಾರಗಳಲ್ಲಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಜೆಡಿಎಸ್ ಸರ್ಕಾರದಲ್ಲಿ ಬಂಜಾರ ಸಮುದಾಯಕ್ಕೆ ತನ್ನದೇ ಒಂದು ಸ್ಥಾನವನ್ನು ಕೊಡ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಪಕ್ಷ ಇದು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ, ಹಿಂದೆ ಸದಾಶಿವ ಆಯೋಗ ವಿರುದ್ಧ ಹೋರಾಟ ಮಾಡಿದಾಗ ಅದು ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಕಾಂಗ್ರೆಸ್ ಎಲ್ಲ ನಮ್ಮ ಮುಖಂಡರುಗಳು ಬಿಜೆಪಿ ಹಠಾವೋ ಕಾಂಡೋ ಬಚಾವ್ ಅಂತ ಕರೆ ಕೊಟ್ಟು ಇದೇ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕ್ತೋಗಿದೆ. ಬಂಜಾರ ಸಮುದಾಯವಿರುವಂತ ನಮ್ಮ ಸಮುದಾಯದ ಕಾಂಗ್ರೆಸ್ ಪಾರ್ಟಿ ಇರುವಂತ ಮುಖಂಡರುಗಳು, ನಾಯಕರುಗಳು ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಕಾಂಗ್ರೆಸ್ ಪಕ್ಷ ವೋಟ್ಗೆ ಟರ್ನ್ ಮಾಡಿ ವೋಟ್ ಹಾಕ್ಸಿದ್ರು. 80% 85% ವೋಟ್ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಸ್ಲೋ ಹೇಳಿ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಸದಸ್ಯರು ಆಯೋಗದಲ್ಲಿ ಬಹಳ ಅನ್ಯಾಯ ಆಗಿದೆ ಬಂಜಾರ ಸಮುದಾಯಕ್ಕೆ. ಹಾಗಾಗಿ ಈ ಸಲ ತಪ್ಪನ್ನು ಸಚಿವ ಸ್ಥಾನ ಕೊಡಬೇಕು ಮತ್ತೆ ನಾವು ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸಮಗ್ರ ಬಂಜಾರ ಸಮುದಾಯದ 3,395 ಕಾರಣಗಳಿಗೆ ಒತ್ತಾಯ ಮಾಡ್ತೀವಿ ಸರ್.